ಫೆಬ್ರವರಿ 16 ಅಂದರೆ ಸೆಲೆಬ್ರಿಟಿಗಳಿಗೆ ಹಬ್ಬವೋ ಹಬ್ಬ. ಯಾವ ರೀತಿ ಸೆಲೆಬ್ರಿಟೀಸ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ದರ್ಶನ್. ಸೊ ಈ ಹೆಸರು ದರ್ಶನ್ ಅಂತ ಕೇಳಿದ ತಕ್ಷಣ ಅವರ ಅಭಿಮಾನಿಗಳನ್ನು ಅವರು ಪ್ರೀತಿಯಿಂದ ಕರೆಯೋದೇ ನನ್ನ ಸೆಲೆಬ್ರಿಟೀಸ್ ಅನ್ನುವಂಥದ್ದು. ಸದ್ಯಕ್ಕೆ ನಾವು ಇವತ್ತು ಅವರ ನಿವಾಸ ಅಂದರೆ RR ನಗರ ನಿವಾಸದ ಬಳಿ ಇರುವಂಥದ್ದು. ಸದ್ಯಕ್ಕೆ ನೀವು ನೋಡಬಹುದು ದರ್ಶನ್ ಅವರ ಮನೆ ಅಂದರೆ ಯಾವಾಗಲೂ ಕಂಗೊಳಿಸ್ತಾ ಇತ್ತು. ಅವರ ಪ್ರತಿ ವರ್ಷ ಪ್ರತಿ ಬಾರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಾಗ ಈ ಒಂದು ರೋಡ್ ಫುಲ್ ಜಾಮ್ ಆಗ್ತಾ ಇತ್ತು. ಆದರೆ ಇವತ್ತು ಬಿಕೋ ಅಂತಿರುವಂಥದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಈ ಬಾರಿ ಬರ್ತಡೆಗೆ ಬ್ರೇಕ್ ಹಾಕಿರುವಂಥದ್ದು. ತೂಗುದೀಪ ನೀಲಯ ಅನ್ನುವಂಥ ಒಂದು ನಾಮಫಲಕ ಏನಿದೆ, ಜೊತೆಗೆ ಒಂದು ಪುಟ್ಟದಾದ ಗಣೇಶ ಮೂರ್ತಿ ಏನಿದೆ ಅದಕ್ಕೆ ಹೂ ಹಾರ ಹಾಕಿ ಪೂಜೆಯನ್ನ ಮಾಡಿರುವಂಥದ್ದು. ಅಭಿಮಾನಿಗಳು ಇಲ್ಲಿ ಬಂದು ಕಾಯಿ ಸಹ ಒಡೆದಿರುವಂಥದ್ದು. ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ಅವರ ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆಯನ್ನು ಕಾಣಬೇಕು, ಬೆನ್ನು ನೋವು ಏನಿದೆ ಅದರಿಂದ ಹೊರಬರಬೇಕು ಅನ್ನುವಂಥದ್ದನ್ನು ಅಭಿಮಾನಿಗಳು ಇಲ್ಲಿ ಬಂದು ಆಚರಿಸಿರುವಂಥದ್ದು. ಜೊತೆಗೆ ಒಂದಷ್ಟು ಕೋರಿಕೆಗಳನ್ನು ಸಹ ದೇವರಲ್ಲಿ ಅವರು ಮಾಡ್ಕೊಂಡಿರುವಂಥದ್ದು. ಇನ್ನೇನು ಡೆವಿಲ್ ಟೀಸರ್ ಕೂಡ ರಿಲೀಸ್ ಆಗಿರುವಂಥದ್ದು. ಆ ಡೆವಿಲ್ ಲುಕ್ಗೆ ದರ್ಶನ್ ಅವರ ಅವತಾರಕ್ಕೆ ಫ್ಯಾನ್ಸ್ ಅಂತೂ ಖಂಡಿತವಾಗ್ಲೂ ಮಂತ್ರಮುಗ್ಧರಾಗಿದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ವರ್ಷ ಏನಿತ್ತು ದರ್ಶನ್ ಅವರ ಹುಟ್ಟುಹಬ್ಬದಂದೇ ಡೆವಿಲ್ ಟೀಸರ್ ಟೈಟಲ್ ಗ್ಲಿಮ್ಸ್ ರಿಲೀಸ್ ಆಗಿತ್ತು. ಆದರೆ ಈ ಬಾರಿ ಅದೇ ಡೆವಿಲ್ ಚಿತ್ರದ ಒಂದು ಟೀಸರ್ ರಿಲೀಸ್ ಆಗಿರುವಂಥದ್ದು. ಕಳೆದ ಬಾರಿ ಗ್ಲಿಮ್ಸ್ ರಿಲೀಸ್ ಆದರೆ ಈ ಬಾರಿ ಟೀಸರ್ ರಿಲೀಸ್ ಆಗಿದೆ. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಭಿಮಾನಿಗಳು. ಒಂದಾದ್ಮೇಲೆ ಒಂದು ಅಪ್ಡೇಟ್ ಕೊಡ್ತಾ ಇರಬೇಕು ನಮ್ಮ ಡಿ ಬಾಸ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ತರುಣ್ ಸುಧೀರ್ ಅವರು D59 ಅನ್ನುವಂಥ ಒಂದು ಸಿನಿಮಾ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ದರ್ಶನ್ ಅವರೊಟ್ಟಿಗೆ ಮತ್ತೊಂದು ಸಿನಿಮಾ ಮಾಡೋಕ್ಕೆ ಅವರು ರೆಡಿ ಆಗಿರುವಂಥದ್ದು. ಮತ್ತೊಂದು ಏನಂತ ಹೇಳಿದರೆ ದರ್ಶನ್ ಅವರ ನಿವಾಸದಲ್ಲಿ ಈ ಒಂದು ಬ್ಯಾರಿಕೇಡ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ KSRP ಅವರು ಬಂದು ಬ್ಯಾರಿಕೇಡ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಬಲಭಾಗ ಇರ್ಬೋದು ಎಡಭಾಗ ಇರ್ಬೋದು ಎರಡೂ ಕಡೆ ಸಹ ಇಲ್ಲಿ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಅಭಿಮಾನಿಗಳು ಬಂದ್ರೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಈ ರೀತಿಯ ಒಂದು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಸದ್ಯ ಇದಿಷ್ಟು ದರ್ಶನ್ ಅವರ ಹುಟ್ಟುಹಬ್ಬದಂದು ಅಪ್ಡೇಟ್ ಆಗಿತ್ತು. ಇನ್ನು ಯಾವ ರೀತಿಯ ಒಂದು ಅಪ್ಡೇಟ್ಗಳು ನೆಕ್ಸ್ಟ್ ಬರ್ತಾ ಹೋಗುತ್ತೆ, ಇನ್ನು ಸಂಜೆವರೆಗೂ ಅವರ ಚಿತ್ರದ ಪೋಸ್ಟರ್ ಇರಬಹುದು, ಜೊತೆಗೆ ಹಾಡಿರ್ಬೋದು. ಅಭಿಮಾನಿಗಳು ದರ್ಶನ್ ಅವರ ಹುಟ್ಟುಹಬ್ಬಕ್ಕಾಗಿ ಅಂತಲೇ ಒಂದಷ್ಟು ಸಾಂಗ್ಗಳನ್ನು ರಿಲೀಸ್ ಮಾಡುವಂತಹ ಪ್ಲ್ಯಾನ್ನಲ್ಲಿದ್ದಾರೆ. ಸೊ ಒಂದಷ್ಟು ಅಪ್ಡೇಟ್ಗಳು ಸಹ ಇವತ್ತು ಬರ್ತಾ ಹೋಗ್ತವೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್. ಫೆಬ್ರವರಿ 16 ಅಂದರೆ ಸೆಲೆಬ್ರಿಟಿಗಳಿಗೆ ಹಬ್ಬವೋ ಹಬ್ಬ. ಯಾವ ರೀತಿ ಸೆಲೆಬ್ರಿಟೀಸ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ದರ್ಶನ್. ಸೊ ಈ ಹೆಸರು ದರ್ಶನ್ ಅಂತ ಕೇಳಿದ ತಕ್ಷಣ ಅವರ ಅಭಿಮಾನಿಗಳನ್ನು ಅವರು ಪ್ರೀತಿಯಿಂದ ಕರೆಯೋದೇ ನನ್ನ ಸೆಲೆಬ್ರಿಟೀಸ್ ಅನ್ನುವಂಥದ್ದು. ಸದ್ಯಕ್ಕೆ ನಾವು ಇವತ್ತು ಅವರ ನಿವಾಸ ಅಂದರೆ RR ನಗರ ನಿವಾಸದ ಬಳಿ ಇರುವಂಥದ್ದು. ಸದ್ಯಕ್ಕೆ ನೀವು ನೋಡಬಹುದು ದರ್ಶನ್ ಅವರ ಮನೆ ಅಂದರೆ ಯಾವಾಗಲೂ ಕಂಗೊಳಿಸ್ತಾ ಇತ್ತು. ಅವರ ಪ್ರತಿ ವರ್ಷ ಪ್ರತಿ ಬಾರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಾಗ ಈ ಒಂದು ರೋಡ್ ಫುಲ್ ಜಾಮ್ ಆಗ್ತಾ ಇತ್ತು. ಆದರೆ ಇವತ್ತು ಬಿಕೋ ಅಂತಿರುವಂಥದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಈ ಬಾರಿ ಬರ್ತಡೆಗೆ ಬ್ರೇಕ್ ಹಾಕಿರುವಂಥದ್ದು. ತೂಗುದೀಪ ನೀಲಯ ಅನ್ನುವಂಥ ಒಂದು ನಾಮಫಲಕ ಏನಿದೆ, ಜೊತೆಗೆ ಒಂದು ಪುಟ್ಟದಾದ ಗಣೇಶ ಮೂರ್ತಿ ಏನಿದೆ ಅದಕ್ಕೆ ಹೂ ಹಾರ ಹಾಕಿ ಪೂಜೆಯನ್ನ ಮಾಡಿರುವಂಥದ್ದು. ಅಭಿಮಾನಿಗಳು ಇಲ್ಲಿ ಬಂದು ಕಾಯಿ ಸಹ ಒಡೆದಿರುವಂಥದ್ದು. ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ಅವರ ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆಯನ್ನು ಕಾಣಬೇಕು, ಬೆನ್ನು ನೋವು ಏನಿದೆ ಅದರಿಂದ ಹೊರಬರಬೇಕು ಅನ್ನುವಂಥದ್ದನ್ನು ಅಭಿಮಾನಿಗಳು ಇಲ್ಲಿ ಬಂದು ಆಚರಿಸಿರುವಂಥದ್ದು. ಜೊತೆಗೆ ಒಂದಷ್ಟು ಕೋರಿಕೆಗಳನ್ನು ಸಹ ದೇವರಲ್ಲಿ ಅವರು ಮಾಡ್ಕೊಂಡಿರುವಂಥದ್ದು. ಇನ್ನೇನು ಡೆವಿಲ್ ಟೀಸರ್ ಕೂಡ ರಿಲೀಸ್ ಆಗಿರುವಂಥದ್ದು. ಆ ಡೆವಿಲ್ ಲುಕ್ಗೆ ದರ್ಶನ್ ಅವರ ಅವತಾರಕ್ಕೆ ಫ್ಯಾನ್ಸ್ ಅಂತೂ ಖಂಡಿತವಾಗ್ಲೂ ಮಂತ್ರಮುಗ್ಧರಾಗಿದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ವರ್ಷ ಏನಿತ್ತು ದರ್ಶನ್ ಅವರ ಹುಟ್ಟುಹಬ್ಬದಂದೇ ಡೆವಿಲ್ ಟೀಸರ್ ಟೈಟಲ್ ಗ್ಲಿಮ್ಸ್ ರಿಲೀಸ್ ಆಗಿತ್ತು. ಆದರೆ ಈ ಬಾರಿ ಅದೇ ಡೆವಿಲ್ ಚಿತ್ರದ ಒಂದು ಟೀಸರ್ ರಿಲೀಸ್ ಆಗಿರುವಂಥದ್ದು. ಕಳೆದ ಬಾರಿ ಗ್ಲಿಮ್ಸ್ ರಿಲೀಸ್ ಆದರೆ ಈ ಬಾರಿ ಟೀಸರ್ ರಿಲೀಸ್ ಆಗಿದೆ. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಭಿಮಾನಿಗಳು. ಒಂದಾದ್ಮೇಲೆ ಒಂದು ಅಪ್ಡೇಟ್ ಕೊಡ್ತಾ ಇರಬೇಕು ನಮ್ಮ ಡಿ ಬಾಸ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ತರುಣ್ ಸುಧೀರ್ ಅವರು D59 ಅನ್ನುವಂಥ ಒಂದು ಸಿನಿಮಾ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ದರ್ಶನ್ ಅವರೊಟ್ಟಿಗೆ ಮತ್ತೊಂದು ಸಿನಿಮಾ ಮಾಡೋಕ್ಕೆ ಅವರು ರೆಡಿ ಆಗಿರುವಂಥದ್ದು. ಮತ್ತೊಂದು ಏನಂತ ಹೇಳಿದರೆ ದರ್ಶನ್ ಅವರ ನಿವಾಸದಲ್ಲಿ ಈ ಒಂದು ಬ್ಯಾರಿಕೇಡ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ KSRP ಅವರು ಬಂದು ಬ್ಯಾರಿಕೇಡ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಬಲಭಾಗ ಇರ್ಬೋದು ಎಡಭಾಗ ಇರ್ಬೋದು ಎರಡೂ ಕಡೆ ಸಹ ಇಲ್ಲಿ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಅಭಿಮಾನಿಗಳು ಬಂದ್ರೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಈ ರೀತಿಯ ಒಂದು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಸದ್ಯ ಇದಿಷ್ಟು ದರ್ಶನ್ ಅವರ ಹುಟ್ಟುಹಬ್ಬದಂದು ಅಪ್ಡೇಟ್ ಆಗಿತ್ತು. ಇನ್ನು ಯಾವ ರೀತಿಯ ಒಂದು ಅಪ್ಡೇಟ್ಗಳು ನೆಕ್ಸ್ಟ್ ಬರ್ತಾ ಹೋಗುತ್ತೆ, ಇನ್ನು ಸಂಜೆವರೆಗೂ ಅವರ ಚಿತ್ರದ ಪೋಸ್ಟರ್ ಇರಬಹುದು, ಜೊತೆಗೆ ಹಾಡಿರ್ಬೋದು. ಅಭಿಮಾನಿಗಳು ದರ್ಶನ್ ಅವರ ಹುಟ್ಟುಹಬ್ಬಕ್ಕಾಗಿ ಅಂತಲೇ ಒಂದಷ್ಟು ಸಾಂಗ್ಗಳನ್ನು ರಿಲೀಸ್ ಮಾಡುವಂತಹ ಪ್ಲ್ಯಾನ್ನಲ್ಲಿದ್ದಾರೆ. ಸೊ
ಒಂದಷ್ಟು ಅಪ್ಡೇಟ್ಗಳು ಸಹ ಇವತ್ತು ಬರ್ತಾ ಹೋಗ್ತವೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.